ನಿನಗಾಗಿ ಭಾಗ 167. ಕಾಂಚನಾಗೆ ಅರ್ಥವಾಗುತ್ತದೆ ನಿಜವಾಗಲೂ ತಪ್ಪು ಮಾಡುತ್ತಿದ್ದೇನೆ ನಾನು ಅಂತ. ಏಕೆಂದರೆ ಅವಳನ್ನು ಅವಳ ಚಿಕ್ಕಮ್ಮ ಕೇಳಿಕೊಂಡು ಬಂದಿದ್ದಾರೆ. ಅವರಿಬ್ಬರನ್ನು ಒಂದು ಮಾಡಬಹುದು. ಆದರೆ ಏನಾದರೂ ಕೆಟ್ಟ ಉದ್ದೇಶ ಇಟ್ಟುಕೊಂಡು ಬಂದಿದ್ದರೆ, ನನ್ನ ಮೊಮ್ಮಗನ ಮಗುವಿಗೆ ಏನಾದರೂ ತೊಂದರೆ ಮಾಡಿದರೆ, ಇಲ್ಲ ಅಂತ ಅಂದುಕೊಂಡು ಬದುಕಲಿ. ಇಷ್ಟು ದಿನ ಇದ್ದಳು, ಅದೇ ರೀತಿ ಇದ್ದು ಬಿಡಲಿ. ಇವರು ಯಾವುದಾದರೂ ಪ್ರೀತಿ ತೋರಿಸಿದರೆ ಅವಳು ಕರಗಿ ಹೋಗುತ್ತಾಳೆ. ನಂತರ ತೊಂದರೆ ಆಗುತ್ತದೆ. ಯಾವುದೇ ಕಾರಣಕ್ಕೂ ಈ ಸಲ ವಿಕ್ರಮ್ಗೆ ಆಗಲಿ ದಮಯಂತಿಗೆ ಆಗಲಿ ತೊಂದರೆ ಆಗಬಾರದು. ಆ ರೀತಿ ನಾನು ಸಪೋರ್ಟ್ ಮಾಡಬೇಕು ಅಂತ ಯೋಚನೆ ಮಾಡುತ್ತಿರುತ್ತಾಳೆ. ಅವಳ ಉದ್ದೇಶ ಸರಿಯಾಗಿರುತ್ತದೆ. ರೂಮಿನಲ್ಲಿ ವಿಕ್ರಮ್ ಮತ್ತು ದಮಯಂತಿ ಪ್ರೀತಿಯ ಪರಾಕಾಷ್ಠತೆಯಲ್ಲಿ ನಿಂತಿರುತ್ತಾರೆ. ಮುತ್ತುಗಳ ರಾಶಿಯಲ್ಲಿ ಬಿದ್ದಿರುತ್ತಾರೆ. ಅವರಿಬ್ಬರು ಇಷ್ಟೊಂದು ಸುಂದರವಾದ ಬದುಕನ್ನು ಬದುಕುತ್ತೇವೆ ಅಂತ ಅವರುಗಳು ಕೂಡ ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಯಾವಾಗಲೂ ಜಗಳ ಮಾಡುತ್ತಿದ್ದರು. ಮನಸ್ತಾಪಗಳು ಮನೆ ಮಾಡಿದ್ದು ಒಬ್ಬರ ಮುಖವನ್ನು ಕಂಡರೆ ಒಬ್ಬರಿಗೆ ಆಗುತ್ತಿರಲಿಲ್ಲ. ಈಗ ಅರೆಕ್ಷಣವೂ ಕೂಡ ಪರಸ್ಪರ ದೂರ ಇರಲು ಸಾಧ್ಯವಾಗುತ್ತಿಲ್ಲ. ಅವರಿಬ್ಬರು ಅವರ ಕೆಲಸದಲ್ಲಿ ಬ್ಯುಸಿ ಇದ್ದರೆ, ಕೆಲಸದವರು ದಮಯಂತಿಯ ಚಿಕ್ಕಮ್ಮನನ್ನು ಹೊರಗೆ ಕಳಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಕಾಂಚನ ತುಂಬ ಕಠೋರವಾಗಿ ಹೇಳಿದಳು, ಇವಳನ್ನು ಮನೆಯಿಂದ ಹೊರಗಡೆ ಹಾಕಿ. ಯಾವುದೇ ಕಾರಣಕ್ಕೂ ಈ ಮನೆಯ ಕಡೆ ಅಲ್ಲ, ಕಾಂಪೌಂಡ್ ಕಡೆ ಕೂಡ ಇವಳು ಬರಬಾರದು. ಬಂದರೆ ನಿಮ್ಮಗಳನ್ನು ಕೆಲಸದಿಂದ ತೆಗೆದು ಹಾಕಿಸುತ್ತೇನೆ. ವಿಕ್ರಮ್ ಸರ್ಗೆ ಹೇಳಿಸಿ ಅಂತ ತುಂಬ ಜೋರಾಗಿ ಕೋಪದಿಂದ ಹೇಳಿದಾಗ ಕೆಲಸದವರು ಅವಳು ಹೇಳಿದಂತೆ ಮಾಡಲು ಪ್ರಯತ್ನಿಸಿದರು. ಗೇಟಿನವರೆಗೆ ಬಂದಾಗ ಚಿಕ್ಕಮ್ಮ ಕೆಲಸದವರನ್ನು ಪಟಾಯಿಸಿದಳು. ತನ್ನ ಕೈಯಲ್ಲಿದ್ದ ಅಲ್ಪ ಸ್ವಲ್ಪ ದುಡ್ಡನ್ನು ಕೊಟ್ಟು, ಈ ದುಡ್ಡನ್ನು ಕೊಟ್ಟಿದ್ದೇನೆ, ದಯವಿಟ್ಟು ಒಂದೇ ಒಂದು ಬಾರಿ ನಾನು ನನ್ನ ಮಗಳನ್ನು ನೋಡಬೇಕು. ಆ ರೀತಿ ಮಾಡಿಕೊಡಿ. ನಿಮ್ಮ ಋಣವನ್ನು ನಾನು ಈ ಜನ್ಮದಲ್ಲಿ ಮರೆಯುವುದಿಲ್ಲ. ನಾನು ಈ ಮನೆಯಲ್ಲಿ ಇದ್ದರೆ ತಿಂಗಳು ನಿಮಗೂ ಕೂಡ ದುಡ್ಡನ್ನು ಕೊಡುತ್ತೇನೆ. ಈ ಸಂಬಳದ ಜೊತೆಗೆ ಎಕ್ಸ್ಟ್ರಾ. ಒಮ್ಮೆ ಯೋಚಿಸಿ ಅಂತ ಅವಳು ಹೇಳಿದಾಗ ಕೆಲಸದವರು ಕೂಡ ಸ್ವಲ್ಪ ಅನುಮಾನ ಪಟ್ಟರು. ಇವಳು ಸುಳ್ಳು ಹೇಳುತ್ತಿದ್ದಾಳೆ ನಮ್ಮನ್ನು ಪಟಾಯಿಸಲು ಅಂತ. ಇಲ್ಲ, ನಿಜವಾಗಲೂ ನಿಜ ಹೇಳುತ್ತಿದ್ದೇನೆ, ಬೇಕಾದರೆ ನನ್ನಾಣೆ ಅಂತ ಹಣೆ ಮೇಲೆ ಮುಟ್ಟಿಕೊಂಡು ಹೇಳಿದಳು. ಆಗ ಕೆಲಸದವರು, ಕೇವಲ ಹಣೆ ಮೇಲೆ ಮುಟ್ಟಿಕೊಂಡು ಹೇಳಿದರೆ ಸಾಲದು, ನಿಜವಾಗಲೂ ನೀವು ಸತ್ಯ ಹೇಳಬೇಕು, ನಮಗೆ ಅಗ್ರಿಮೆಂಟ್ ಬರೆದು ಕೊಡಬೇಕು ಅಂತ ಒತ್ತಾಯ ಮಾಡಿದರು. ಅವಳು ಬಾಯಿ ಮಾತಿಗೆ ಅಂದರೆ ಇವರು ಅದನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಟ್ಟರು. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 100 ವರ್ಷ ಆಯಸ್ಸು ಅಂತ ಹೆಂಗಸು ಅಂದುಕೊಂಡು ಅವರು ಹೇಳಿದ್ದಕ್ಕೆ ಒಪ್ಪಿಕೊಂಡಳು. ಮೊದಲು ದಮಯಂತಿಯ ಮನೆಗೆ ಎಂಟರಾದರೆ ಸಾಕು, ಆ ನಂತರ ಅಲ್ಲಿ ಹೇಗೆ ನಾನು ಬಾಳಬೇಕು ಅನ್ನುವುದು ನನಗೆ ಗೊತ್ತು. ನಿಜವಾಗಲೂ ಕೂಡ ಇವಳು ಯಾವುದೋ ಜನ್ಮದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾಳೆ. ಎಷ್ಟು ಕೆಟ್ಟದ್ದು ಮಾಡಲು ಹೋದರೂ, ಇವಳು ಎಷ್ಟು ಕೆಟ್ಟವಳಾದರೂ ಕೂಡ ದೇವರು ಇವಳಿಗೆ ಎಲ್ಲೋ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿಬಿಡುತ್ತಾನೆ. ಈಗ ಅಲ್ಲಿದ್ದ ವಾಚ್ಮೆನ್ ಕೂಡ ಇವರ ಜೊತೆ ಡೀಲಿಂಗ್ಗೆ ಒಪ್ಪಿಕೊಂಡ. ಅವನಿಗೆ ತುಂಬ ಭಯವಾದರೂ ಕೂಡ ಕೆಲಸದವರು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದರು. ನಂತರ ಹೇಗೆ ಮನೆ ಒಳಗಡೆ ಹೋಗುವುದು ಅಂತ 5 ಜನಗಳು ಸೇರಿ ಪ್ಲ್ಯಾನ್ ಮಾಡುತ್ತಿದ್ದಾರೆ. ಅದೇನು ಅಂತ ನೋಡಬೇಕು. ಇತ್ತ ಮೂಡ್ ಆಫ್ ಆಗಿದ್ದ ಕಾಂಚನಾಗೆ ಇನ್ನೂ ಸರಿ ಹೋಗಿಲ್ಲ. ಅವಳು ಇನ್ನೂ ಟೆನ್ಷನ್ ಮೂಡಿಗೆ ಹೋಗಿದ್ದಾಳೆ. ಎಲ್ಲಿ ತನ್ನ ಮಗುವಿಗೆ ತೊಂದರೆ ಆಗಿಬಿಡುತ್ತದೆ ಅಂತ. ಒಮ್ಮೆ ಮಗುವನ್ನು ಕಳೆದುಕೊಂಡಿದ್ದಾಳೆ. ಆ ಅನುಭವವನ್ನು ನೆನೆಸಿಕೊಂಡು ಅವಳಿಗೆ ನೋವಾಯಿತು. ವಿಕ್ರಮ್ನನ್ನು ನೋಡಬೇಕು ಅಂತ ತುಂಬ ಕಾಯುತ್ತಿದ್ದಾಳೆ. ಆದರೆ ಅವರಿಬ್ಬರು ಸದ್ಯಕ್ಕಂತೂ ರೂಮಿನಿಂದ ಹೊರಗಡೆ ಬರುವ ಪ್ರಮೇಯವಿಲ್ಲ. ಕೊನೆ ಪಕ್ಷ ಕಾಂಚನಾಗೆ ಈ ವಿಷಯ ನೆನೆದು ಸಮಾಧಾನವಾಯಿತು. ವಿಕ್ರಮ್ ದಮಯಂತಿಯಂತಹ ಬಂಗಾರದಂತಹ ಹುಡುಗಿಯನ್ನು ಮದುವೆ ಆಗಿದ್ದಾನೆ. ಅವನ ಸಂಸಾರ ಸುಖವಾಗಿ ಸಾಗುವುದರಲ್ಲಿ ಸಂದೇಹವಿಲ್ಲ. ಅವಳು ಕೂಡ ನನ್ನ ಮಗಳ ರೀತಿ. ನನ್ನ ಮಗಳು ಯಾವ ರೀತಿ ಚೇಷ್ಟೆ ಮಾಡುತ್ತಿದ್ದಳು, ಯಾವ ರೀತಿ ನಗುತ್ತಿದ್ದಳು, ಜನರಿಗೆ ಊಟ ಇಡುತ್ತಿದ್ದಳು, ಆ ರೀತಿ ಅವಳು ತುಂಬ ಒಳ್ಳೆಯ ಹುಡುಗಿ, ಒಳ್ಳೆಯ ಮನಸ್ಸು. ನಿಜವಾಗಲೂ ವಿಕ್ರಮ್ ತಾಯಿಯನ್ನು ಕಳೆದುಕೊಂಡಿದ್ದಕ್ಕೆ ಆ ಭಗವಂತ ಹೆಂಡತಿಯ ರೂಪದಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾನೆ. ಈ ಜೋಡಿ ಎಂದೂ ಕೂಡ ದೂರಾಗಲು ನಾನು ನನ್ನ ಪ್ರಾಣ ಇರುವವರೆಗೂ ಬಿಡುವುದಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಮನೆ ಒಳಗಡೆ ಗಿರಿ ಬಂದವನು ಸ್ವಲ್ಪ ಸೀರಿಯಸ್ ಆಗಿ ಇದ್ದಿದ್ದನ್ನು ನೋಡಿ ಕಾಂಚನ ಟೆನ್ಷನ್ ಮಾಡಿಕೊಂಡರು.
ಏನಾಯಿತು ಮಗು ಅಂತ ಕೇಳಿದಾಗ, ರಸ್ತೆಯಲ್ಲಿ ನನ್ನ ಅಮ್ಮನ ಗೆಳತಿ ಅಸ್ವಸ್ಥವಾಗಿ ಬಿದ್ದಿದ್ದಾರೆ, ಅವರನ್ನು ಆಸ್ಪತ್ರೆಗೆ ಸೇರಿಸಬೇಕು. ನನಗೆ ಹೋಗುವ ಧೈರ್ಯ ಸಾಕಾಗಲ್ಲ. ತುಂಬ ಚಿಕ್ಕವನಾಗಿದ್ದಾಗ ನನ್ನ ಅಮ್ಮನನ್ನು ಕಳೆದುಕೊಂಡಿದ್ದೆ, ಆದ್ದರಿಂದ ನಾನು ಕೆಲಸದವರನ್ನು ಕಳಿಸಿದ್ದೇನೆ ಅಂತ ಜೋರಾಗಿ ಅಳುತ್ತಿದ್ದಾನೆ. ನಿನ್ನ ಅಮ್ಮನ ಗೆಳತಿ ಅಂತ ಅಳುತ್ತಿದ್ದೀಯಾ ಅಂದಾಗ ಅದು ಸ್ವಲ್ಪ, ಅದಕ್ಕಿಂತ ಜಾಸ್ತಿ ಈಗ ಅಮ್ಮ ಇದ್ದಿದ್ದರೆ ನನ್ನ ಅಮ್ಮ ಕೂಡ ಅದೇ ರೀತಿ ಇರುತ್ತಿದ್ದರು. ಅಮ್ಮ ತುಂಬ ಸುಂದರವಾಗಿದ್ದಳು, ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅವಳು ಇದ್ದ ದಿನಗಳು ಮಾತ್ರ ನನ್ನ ದಿನಗಳು. ನಂತರ ನನ್ನ ಬದುಕು ತುಂಬ ಕಷ್ಟದಲ್ಲೇ ನಡೆಯಿತು. ಇದ್ದ ಒಬ್ಬ ಅಪ್ಪ ಕೂಡ ನನ್ನನ್ನು ಬಿಟ್ಟು ಹೊರಟು ಹೋದ. ಇನ್ನೊಂದು ಮದುವೆಯಾಗಿ ಅಂತ ಜೋರಾಗಿ ಅಳಲು ಶುರು ಮಾಡಿದ. ಆಗ ಕಾಂಚನ ಅವನನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದಳು. ಮಗು, ಆಗಿದ್ದು ಹಾಗೆ ಹೋಯಿತು, ನಿನ್ನ ಬದುಕು ಸುಂದರವಾಗಿ ಇರುತ್ತದೆ. ಇನ್ನು ನೋಡು, ತುಂಬ ಕಷ್ಟಪಟ್ಟಿದ್ದೀಯಾ ಅಲ್ಲವೇ, ಎಲ್ಲ ಸರಿ ಹೋಗುತ್ತದೆ. ನೀನು ಯಾವುದೇ ಕಾರಣಕ್ಕೂ ಧೈರ್ಯ ಕಳೆದುಕೊಳ್ಳಬೇಡ. ನನ್ನ ಪ್ರೀತಿ, ನನ್ನ ಮಗ ನೀನು ಅಂತ ಹೇಳಿದಳು. ನಾನು ಕೂಡ ನನ್ನ ಸುಂದರವಾದ ವಯಸ್ಸಿಗೆ ಬಂದ ಮಗಳನ್ನು ಬಹಳ ಬೇಗ ಕಳೆದುಕೊಂಡೆ. ಅವಳ ಮಗನನ್ನು ಅವಳ ಗಂಡ ಕರೆದುಕೊಂಡು ಹೋದ. ಅನಾಥ ಮಗು. ನಾನು ಅನಾಥೆ, ನೀನು ಅನಾಥೆ. ನಮ್ಮಿಬ್ಬರ ಸಂಬಂಧ ಒಟ್ಟಿಗೆ ಬೇಕು ಅಂತ ದೈವ ಮಾಡಿರುವುದು ಅಂತ ಕಾಂಚನ ಹೇಳಿದಾಗ, ಗಿರಿಗೂ ಕೂಡ ಅವಳ ಮಾತಿನ ಅರಿವಾದರೂ ಕೂಡ ತನ್ನ ದುಃಖವನ್ನು ಅವನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅವನಿಗೆ ತಂಗಿ ಇದ್ದಿದ್ದರೆ ದಮಯಂತಿಯ ರೀತಿ ಕಾಣುತ್ತಿದ್ದಳು ಅನ್ನುವ ಭಾವನೆ ಇತ್ತು. ಅವಳನ್ನು ನೋಡಿಕೊಳ್ಳಬೇಕು ಅನ್ನುವ ಆಸೆ ಕೂಡ. ವಿಕ್ರಮ್ ಅವನಿಗೆ ಸೋದರನ ರೀತಿ, ಗೆಳೆಯನ ರೀತಿ, ಅವನ ಪಾಲಿನ ಸರ್ವಸ್ವ. ವಿಕ್ರಮ್ ಮತ್ತು ವಿಕ್ರಮ್ನ ಅಪ್ಪ ಇಲ್ಲದಿದ್ದರೆ ಅವನು ಬೀದಿಯ ಮಗು ಆಗುತ್ತಿದ್ದ. ಈಗ ತುಂಬ ಸಂಪಾದನೆ ಇದೆ, ಆದರೆ ಇವನಿಗೆ ಇವನವರು ಅಂತ ಯಾರೂ ಇಲ್ಲ. ಅದನ್ನು ತಿಳಿದ ಕಾಂಚನ ಹೇಳಿದಳು, ಬದುಕು ಅದೇ ರೀತಿ ಸಮತೋಲನ ಮಾಡಬೇಕು ಅಂತ. ಭಗವಂತ ಸುಖ ಕೊಟ್ಟಾಗ ನಮ್ಮವರನ್ನು ಇರುವುದಿಲ್ಲ, ಕಷ್ಟ ಕೊಟ್ಟಾಗ ಎಲ್ಲರೂ ಇದ್ದರು ನಮ್ಮಿಂದ ದೂರ ಹೋಗುತ್ತಾರೆ, ಅಷ್ಟೇ ಜೀವನ ಕಂದ. ಈಗ ನಿನ್ನ ಅಮ್ಮನ ಗೆಳತಿ ಬರುತ್ತಾಳಲ್ಲ, ಅವಳನ್ನು ನಿನ್ನ ಅಮ್ಮನ ರೀತಿ ನೋಡಿಕೋ. ಅವರಿಗೆ ಯಾರು ಇಂದು ಮುಂದು ಇಲ್ಲವಾ ಅಂದಾಗ ಅದನ್ನು ನಾನು ವಿಚಾರಿಸಲಿಲ್ಲ. ಅವರ ಪರಿಸ್ಥಿತಿ ನೋಡಿದಾಗ ಅವರ ಜೊತೆ ಹೋಗಬೇಕು ಅಂತ ಮನಸ್ಸಾದರೂ ಎದೆ ಭಾರವಾಯಿತು. ಈ ಬದುಕಿನ ಸಂಬಂಧಗಳಲ್ಲಿ ನಾನು ಸೋತು ಬಿಟ್ಟಿದ್ದೇನೆ. ಇಷ್ಟು ದೊಡ್ಡ ಪ್ರಪಂಚ, ಇಷ್ಟೊಂದು ಮನುಷ್ಯರು ಇದ್ದರೂ ನನ್ನವರು, ನನ್ನ ರಕ್ತ ಅಂತ ಯಾರೂ ಇಲ್ಲ. ನನ್ನನ್ನು ನಾನು ಸಂಭಾಳಿಸಿಕೊಳ್ಳುವುದು ತುಂಬ ಕಷ್ಟವಾಯಿತು ಅಂತ ಹೇಳಿದ. ಆಗ ಕಾಂಚನ, ನನಗೆ ಎಲ್ಲ ಅರ್ಥವಾಗುತ್ತದೆ ಮಗು, ನೀನು ಹೆದರಬೇಡ. ದೇವರು ಏನು ಒಳ್ಳೆಯದು ಮಾಡಲು ಅವರನ್ನು ಕಳಿಸಿದ್ದಾನೆ. ಅವರಲ್ಲೇ ನೀನು ನಿನ್ನ ತಾಯಿಯನ್ನು ನೋಡು. ಇಂದಲ್ಲ ನಾಳೆ ನಿನಗೆ ನಿನ್ನ ಅಮ್ಮ ಸಿಕ್ಕೇ ಸಿಗುತ್ತಾಳೆ ಅಂದಾಗ ಅವನಿಗೆ ಏನು ಮಾತನಾಡಬೇಕು ಅಂತ ತಿಳಿದಿಲ್ಲ. ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದ ತಾಯಿ ಪುನಃ ನನಗೆ ಹೇಗೆ ಸಿಗುತ್ತಾಳೆ, ಅಥವಾ ಯಾವುದಾದರೂ ಚಮತ್ಕಾರ ಆಗಬಹುದಾ ಅಂತ ಅವನು ಕಾಂಚನಳನ್ನು ತುಂಬ ಆಶ್ಚರ್ಯದಿಂದ ನೋಡಿದ. ಇತ್ತ ಈ ರೀತಿ ಆದರೆ ಅತ್ತ ವಿಕ್ರಮ್ನ ಮಲತಾಯಿ ಇವರ ಮನೆಗೆ ಬರಲು ಸೂರ್ಯನ ಬಳಿ ತುಂಬ ಮಾತುಗಳನ್ನು ಆಡುತ್ತಿದ್ದಾಳೆ. ಆದರೆ ಸೂರ್ಯನಿಗೆ ತಿಳಿದು ಹೋಯಿತು, ಅವರಿಬ್ಬರ ಸಂಬಂಧವನ್ನು ಹಾಳು ಮಾಡಲು, ಅವಳಿಗೆ ತೊಂದರೆ ಮಾಡಲು ಇವನು ಹೋಗುತ್ತಿದ್ದಾನೆ. ಯಾವುದೇ ಕಾರಣಕ್ಕೂ ಅವರಿಬ್ಬರ ಮಗು ಈ ಪ್ರಪಂಚಕ್ಕೆ ಬರಲು ಇವಳು ಬಿಡುವುದಿಲ್ಲ ಅಂತ. ಅವಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವಂತೆ ನಾಟಕ ಆಡುತ್ತಿದ್ದಾನೆ. ಏಕೆಂದರೆ ಅವನು ಬೇಡ ಅಂದ ಕೆಲಸವನ್ನು ಅವಳು ಮಾಡುವುದು. ಈಗ ಪ್ರೀತಿಯಿಂದ ಅವಳನ್ನು ದಾರಿಗೆ ಕರೆದುಕೊಳ್ಳಬೇಕು. ಅಕಸ್ಮಾತ್ ನಾನು ಬೇಡವೇ ಬೇಡ ಹೋಗುವುದು ಅಂದರೆ ಅವಳು ನಿಜವಾಗಲೂ ಹೋಗುತ್ತಾಳೆ. ಅದರಿಂದ ತುಂಬ ಕಷ್ಟವಾಗುತ್ತದೆ. ತುಂಬ ಯೋಚನೆ ಮಾಡುತ್ತಿದ್ದಾನೆ. ಅವನು ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗಬಾರದು. ನಮ್ಮ ಮಗು ಕ್ಷೇಮವಾಗಿ ಈ ಪ್ರಪಂಚಕ್ಕೆ ಬರಬೇಕು ಅನ್ನುವುದು ಅವನ ಆಲೋಚನೆಯಾಗಿದೆ. ಸೂರ್ಯನ ಹೆಂಡತಿಗೆ ತುಂಬ ಶಾಕ್ ಆಗಿದೆ. ಮದುವೆ ಆದ ದಿನದಿಂದಲೂ ಇದೇ ಮೊದಲ ಬಾರಿ ಇಷ್ಟೊಂದು ಚೆನ್ನಾಗಿ ನನ್ನ ಗಂಡ ನೋಡಿಕೊಳ್ಳುತ್ತಿರುವುದು. ಅವನ ಜೊತೆ ನಾನು ಹೇಗೆ ತುಂಬ ಗಲಾಟೆ ಮಾಡಲಿ ಅಂತ ಅವಳಿಗೆ ಟೆನ್ಷನ್ ಆಗುತ್ತಿದೆ. ಎಷ್ಟೋ ದೇವಸ್ಥಾನ ಸುತ್ತಿದ ಮೇಲೆ, ಎಷ್ಟೋ ಮ್ಯಾನಿಫೆಸ್ಟೇಷನ್ ಮಾಡಿದ ಮೇಲೆ ಈಗ ಸ್ವಲ್ಪ ಸ್ವಲ್ಪ ದಾರಿಗೆ ಬರುತ್ತಿದ್ದಾನೆ. ಮಗು ಆದರೂ ಕೂಡ ಆಸ್ತಿಯನ್ನು ಮಗುವಿಗೆ ಕೊಡಬೇಡ. ನನಗೆ ನನ್ನ ಮಕ್ಕಳ ಹೆಸರಿಗೆ ಬರೆ ಅಂದರೆ ಬರೆಯುತ್ತಾನೆ. ನಾನು ಏಕೆ ಇಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾ ಇದ್ದೇನೆ ಅಂತ ಅವಳು ತುಂಬ ಕಾಮ್ ಆಗಲು ಪ್ರಯತ್ನಿಸಿದರೂ ಕೂಡ ಅವಳ ಮನಸ್ಸು ಇದನ್ನೆಲ್ಲ ಒಪ್ಪುತ್ತಿಲ್ಲ.
ಈ ರೀತಿ ಇವರೆಲ್ಲ ದಮಯಂತಿಯ ಮಗು ಭೂಮಿಗೆ ಬರಬಾರದು ಅಂತ ಪ್ರತಿಯೊಬ್ಬರು ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಪಾಪದ ಮಗು, ಹಿಂದೆ ಮುಂದೆ ಇಲ್ಲದ ಮಗುವಿಗೆ ವಿಕ್ರಮ್ ಆಸರೆಯಾಗಿ ಪ್ರಪಂಚದ ಎಲ್ಲ ಸುಖವನ್ನು ಕೊಡುತ್ತಿದ್ದಾನೆ. ಅವಳನ್ನು ಅವನ ಮನೆಯ ಮನಸ್ಸಿನ ರಾಣಿಯನ್ನಾಗಿ ಮಾಡಿಕೊಂಡಿದ್ದರೂ ಕೂಡ ಪ್ರಪಂಚದ ಜನರು ಅದನ್ನು ಒಪ್ಪುತ್ತಿಲ್ಲ. ಹೊರಗಿನ ಜನರು ಇವನಿಗೆ ತುಂಬ ಕೋಪ, ಇವನು ಕೊಡುವ ಕಾಟವನ್ನು ತಡೆದುಕೊಳ್ಳಲು ಮದುವೆ ಮಾಡಿಕೊಂಡಿರುವುದು, ಹಿಂದೆ ಮುಂದೆ ಇಲ್ಲದ ಹುಡುಗಿಯನ್ನು ಅನ್ನುವ ಮಾತುಗಳನ್ನು ಆಡಿದರೆ ಮನೆಯವರು ಅದನ್ನು ನಿಜವಾಗಲೂ ನಿಜ ಮಾಡುತ್ತಿದ್ದಾರೆ. ಅವಳನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಂಡು ಎಲ್ಲರೂ ಕೂಡ ನನ್ನಿಂದ ಅವಳನ್ನು ನಮ್ಮ ಮನೆಯವರು ಆ ರೀತಿ ನಡೆಸಿಕೊಳ್ಳುತ್ತಿದ್ದಾರೆ, ನಾನು ಕೂಡ ಅದೇ ರೀತಿ ತುಂಬ ಕೇವಲವಾಗಿ ನಡೆಸಿಕೊಳ್ಳುತ್ತಿದ್ದೇನೆ ಅಂತ ಯೋಚಿಸಬಹುದೇನೋ ಅನ್ನುವ ಆಲೋಚನೆ. ವಿಕ್ರಮ್ ಮೊದಲು ತುಂಬ ಕೋಪದಿಂದ ಇದ್ದರೂ ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಆದರೆ ಅದೆಲ್ಲ ಈ ಪ್ರಪಂಚಕ್ಕೆ ಎಲ್ಲಿ ಅರ್ಥವಾಗುತ್ತದೆ? ಇವರಿಬ್ಬರು ತಮಗೂ ಕೂಡ ಈ ಪ್ರಪಂಚಕ್ಕೂ ಯಾವುದೇ ಸಂಬಂಧವಿಲ್ಲ ಅನ್ನುವ ರೀತಿ ಇಬ್ಬರೇ ಇರುತ್ತಾರೆ. ವಿಕ್ರಮ್ ಎಲ್ಲಿದ್ದರೆ ಅಲ್ಲಿ ದಮಯಂತಿ, ದಮಯಂತಿ ಎಲ್ಲಿದ್ದರೆ ಅಲ್ಲಿ ವಿಕ್ರಮ್, ಇವರಿಬ್ಬರು ಇರುತ್ತಾರೆ. ಅಕಸ್ಮಾತ್ ಬೇರೆ ಕಡೆ ಹೋಗಿದ್ದರೂ ಕೂಡ ಪ್ರತಿ ಕ್ಷಣವೂ ಅವಳನ್ನೇ ನೆನೆಸಿಕೊಳ್ಳುತ್ತಿರುತ್ತಾನೆ. ಅವಳ ಗುಂಗಿನಲ್ಲೇ ಇರುತ್ತಾನೆ. ಅಷ್ಟೊಂದು ಪ್ರೀತಿಸುತ್ತಾನೆ ಅವನು ಅವಳನ್ನು. ಅವಳು ತುಂಬ ಅದೃಷ್ಟವಂತೆ. ಅಂಥ ಕೇರಿಂಗ್ ಮತ್ತು ಲವ್ವಿಂಗ್ ಗಂಡನನ್ನು ಪಡೆದಿರುವುದಕ್ಕೆ ಅದನ್ನು ಕೂಡ ಇವರ ಮನೆಯ ಸದಸ್ಯರು ಸಹಿಸುತ್ತಿಲ್ಲ.